ಟಿಫನ್ಗೆ ಅವ್ರ ಮನೆಗೆ ಬಂದಿದ್ವಿ. ನೋಡ್ಬೋದು ಇಡ್ಲಿ ಸಾಂಬಾರು ಮಾಡಿದ್ದಾರೆ ನಮಗೋಸ್ಕರ, ಸೌತ್ ಇಂಡಿಯನ್. ಎಷ್ಟು ದಿನ ಇದು ಗುರು ತಿಂದು. ಬಿರಿಯಾನಿ ತಿಂದು ಬಂದಿದ್ದಾಯಿತು. ಅಣ್ಣ ಕಾಫಿ ಕುಡಿಯೋಕೆ ಕರ್ಕೊಂಡು ಹೋಗ್ತೈತೆ. ಇದು ಯಾವುದೋ ಜಾಯ್ ಕಾಫಿ ಅಂತೆ, ಸೌತ್ ಇಂಡಿಯನ್. ನೋಡೋಣ ಹೋಗಿ ಹೆಂಗಿರುತ್ತೆ ಅಂತ. ಈಗ ನಾನು ಅನಿಲ ನಮ್ಮ ಮೂವರು ಸೇರಿಕೊಂಡು ಎಲೆಕ್ಟ್ರಿಕ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಹೆಂಗೆ ಎತ್ತೆ ತೊಳಿತೈತೆ ಅಂದರೆ ಆಟೋ ನಾವೇ ಕೆಳಗೆ ಉಳ್ದೋಗ್ತೀವಿ ಅಂತ ಭಯ ಆಗ್ತಾ ಐತೆ. ಹೋಗ್ತಾ ಇದ್ವಿ ಆಟೋದಲ್ಲಿ. ಆಟೋ ಚಾರ್ಜೇ ಖಾಲಿ ಆಗ್ಬಿಡ್ಬೇಕು. ನಮ್ಮದೇ ಬ್ಯಾಡ್ ಟೈಮ್. ನಮ್ಮ ಮನೆ ಬರೋದೇ ಸರಿ ಇರೋದು. ನಮಗೆ ನಾವೇ ಹೇಳ್ಕೊಂತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದ್ವಿ. ನಿಮಗೆಲ್ಲ ಗೊತ್ತು ಎಲ್ಲಿದ್ದೀವಿ ಅಂತ. ನಮ್ಮ ಸಬ್ಸ್ಕ್ರೈಬರ್ ಮನೇಲಿದ್ದೀವಿ, ಜಮ್ಮುನಲ್ಲಿ. ಬೈ ಏನು ಕೂಲರ್ ಮುಂದೆನೇ ಕುಂತ್ಬಿಟ್ಟಿರಾ? ಸದ್ಯಕ್ಕೆ ಈಗ ಟಿಫನ್ಗೆ ಹೋಗ್ಬೇಕು ಕೆಳಗಡೆ. ಅವ್ರ ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು ಬರೋಣ. ಟಿಫನ್ ಮಾಡ್ಕೊಂಬಂದು ಆರಾಮಾಗಿ ರೆಸ್ಟ್ ಮಾಡಿ ಮಧ್ಯಾಹ್ನದಿಂದ ಇಲ್ಲಿಂದ ಬಿಡೋ ಪ್ಲಾನ್ ಇದೆ. ಮಧ್ಯಾಹ್ನಕ್ಕೆ ಇಲ್ಲಿಂದ ಹೊರಡೋಣ 2-3 ಗಂಟೆಗೆ. ಅಲ್ಲಿವರೆಗೂ ಇಲ್ಲೇ ಬಟ್ಟೆ ಎಲ್ಲ ಒಗ್ದಾಕಿದ್ದೀವಿ, ಹಾರ್ಕೊಬೇಕಲ್ಲ. ಹಂಗಾಗಿ ಟಿಫನ್ಗೆ ಅವ್ರ ಮನೆಗೆ ಬಂದಿದ್ವಿ. ನೋಡ್ಬೋದು ಇಡ್ಲಿ ಸಾಂಬಾರು ಮಾಡಿದ್ದಾರೆ ನಮಗೋಸ್ಕರ, ಸೌತ್ ಇಂಡಿಯನ್. ಎಷ್ಟು ದಿನ ಇದು ಗುರು ತಿಂದು. ಎಷ್ಟು ದಿನ ಆಗಿತ್ತು ತಿಂದು? ಸಾಕು ಬೈ 4. ಒಳ್ಳೆ ಟಿಫನ್ ಇವತ್ತು. ಟಿಫನ್ ಮಾಡಿಕೊಂಡು ಹೋಗಿ ರೆಸ್ಟ್ ತಗೊಳ್ಳೋಣ. ಇನ್ನೂ ಸ್ವಲ್ಪ ಆರಾಮಾಗಿ. ಇವತ್ತೇನು ಬಿಡೋವಂಥ ಸಿಚುವೇಶನ್ಸ್ ಇಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಹಾಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ನಿಮಗೆ. ಟೈಮ್ ಬಂದು 2:15 ಆಯಿತು. ನೋಡ್ಬೋದು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಅನಿಲ ಹೊರಡೋಣೇನಪ್ಪ? ರಯ್ಯ ಕೌಂಟ್ರ್ ಶಾಟ್. ಸದ್ಯಕ್ಕೆ ಹೊರಡೋಣ ಬನ್ನಿ ಈಗ ಇಲ್ಲಿಂದ. ಅಣ್ಣವರು ಡ್ರಾಪ್ ಮಾಡಿಬಿಟ್ಟು ಹೋದ್ರು ನಮ್ಮನ್ನು. ಆ್ಯಕ್ಚುಲಿ ಅವ್ರದ್ದು ವೀಡಿಯೋ ಏನು ಮಾಡೋಂಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ. ಹಂಗಾಗಿ ಸದ್ಯಕ್ಕೆ ಗಾಡಿ ಹತ್ರ ಬಂದು ಗಾಡಿನ ಗ್ಲಾಸ್ ಎಲ್ಲ ಡೌನ್ ಮಾಡಿ ನೋಡ್ತೀವಿ. ಅಷ್ಟೊಂದು ನೀಟಿಲ್ಲ ಗಾಡಿ, ಆರಾಮಾಗಿ ಜೀವನ ಮಾಡ್ಬೋದು. ಅಷ್ಟೇ ನೀಟಿಲ್ಲ ಮಗ, ಅಷ್ಟೇ ನೀಟಿಲ್ಲ. ನಾವು ರೆಗ್ಯುಲರಾಗಿ ಇಟ್ಟದಂಗೆ. ಒಟ್ಟು ಏನೋ ಒಂದು ಐತೆ ಮ್ಯಾಜಿಕ್ ಇಲ್ಲಿ. ಅಷ್ಟೊಂದು ಈಟಿಲ್ಲ, ಆರಾಮಾಗೆ ಇರ್ಬೋದು. ಗಾಡಿಲೇನು ಸಮಸ್ಯೆ ಇಲ್ಲ. ನೋಡಿ ಇದೇ ಕ್ಲೋಸ್ ಮಾಡಿರೋದು ರೋಡು. ನಮ್ಮ ಹಿಂದೆ 100 ಗಾಡಿಗಳು ನಿಂತಿದೆ, 100 ಗಾಡಿಗಳು. ನೋಡ್ಬೋದು ನಮ್ಮ ಅಣ್ಣ ಐಸ್ ತಿನ್ನಕ್ಕೆ ಹೋಗೋರೆ. ನಮಗೂ ಐಸ್ ತಗೊಂಬಂದವ್ರು ನೋಡಿ. ಇಲ್ಲ ತಿನ್ನಿ ಎಷ್ಟೊತ್ತಿಗೆ ಬಿಡ್ತಾರ ಏನೋ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಕರೆಕ್ಟಾಗಿ ಅಡ್ಡ ಹಾಕ್ಕೊಂಡಿದ್ದಾರೆ ಗಾಡಿ. ಇಲ್ಲಿಂದ ಮುಂದಕ್ಕೆ ಬಿಡ್ತಾ ಇಲ್ಲ ಗಾಡಿಗಳನ್ನ. ಜಮ್ಮು ಬೈಪಾಸ್ ಕರೆಕ್ಟಾಗಿ ಎಂಟ್ರಿ ಆಗಿ ಇಲ್ಲೇ ನಿಂತಿರೋದು ನಾವು. 1 ನಿಮಿಷನೂ ಆಗಿಲ್ಲ ತೊಗೊಂಬಂದು ಅವೆಲ್ಲ ಕರೆಕ್ಟ್ ಆಯ್ತು ಕುಲ್ಫಿ. ಏನು ಮಾಡೋದು? ಸದ್ಯಕ್ಕೆ ಇವತ್ತಿನ ಮಧ್ಯಾಹ್ನ ಊಟ ಬಂದು ನೋಡ್ಬೋದು ಬಿರಿಯಾನಿ ತಿಂತಾ ಇದೀವಿ. ಇದು ಬಂದು ಮುರಾದಾಬಾದ್ ಬಿರಿಯಾನಿ ಅಂತ. ಹೈದ್ರಾಬಾದಿ ಬಿರಿಯಾನಿ ಅಲ್ಲ, ಮುರಾದಾಬಾದ್ ಬಿರಿಯಾನಿಲಿ ಪೀಸ್ ಈ ಥರ ವೈಟ್ ಆಗಿರ್ತದೆ. ಮಸಾಲ ಅಂಟಿರಲ್ಲ, ಈ ಥರ ಇರ್ತದೆ. ತುಂಬ ಈ ಸಮಾಚಾರ ಹೆಂಗೈತ್ರಿ? ಪರವಾಗಿಲ್ಲ ಅನ್ನಂಗೆ ಐತೆ, ತಿನ್ಬೋದು, ಏನು ನಾಟ್ ಬ್ಯಾಡ್. ತಿನ್ಕೊಂಡು ಆರಾಮಾಗಿ ಗಾಡಿ ಹತ್ರ ಹೋಗೋಣ. ಈ ಬಿರಿಯಾನಿ ತಿನ್ನೋಕ್ಕೆ ಬಸ್ ಹತ್ಕೊಂಡ್ಬಂದಿದ್ದೀವಿ. 15 ರೂಪಾಯಿ ಚಾರ್ಜ್ ಕೊಟ್ಟು 3 ಕಿಲೋಮೀಟ್ರು ಗಾಡಿಯಲ್ಲಿ ಬಿಟ್ಟು ಹೋಗ್ತಾ ನೋಡ್ಕೊಂಡು ಹೋಗಿದ್ವಿ. ಹಂಗಾಗಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನ್ ವೆಜ್ ಇಲ್ಲದೆ ಬಾಯೆಲ್ಲ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಹಂಗಾಗಿ ಬರೀ ವೆಜ್ ತಿಂದು ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ. ಈಗ ಬಿರಿಯಾನಿ ತಿಂದು ಬಂದಿದ್ದಾಯಿತು. ಅಣ್ಣ ಕಾಫಿ ಕುಡಿಯೋಕೆ ಕರ್ಕೊಂಡು ಹೋಗ್ತೈತೆ. ಇದು ಯಾವುದೋ ಜಾಯ್ ಕಾಫಿ ಅಂತೆ, ಸೌತ್ ಇಂಡಿಯನ್. ನೋಡೋಣ ಹೋಗಿ ಹೆಂಗಿರುತ್ತೆ ಅಂತ. ಬನ್ನಿ ಜನರೇ, ಬನ್ನಿ. 2 ಅಮೇರಿಕನ ಹೇಳಿದ್ದೀವಿ. ನೋಡೋಣ ಹೆಂಗಿರುತ್ತೆ, ವೆಯ್ಟ್ ಮಾಡೋಣ. ನನ್ನ ಸ್ಟೈಲ್ ಮಾಡೋಕ್ಕೆ ಯಾವ ಸ್ಟೈಲ್ ಬಂದು ಯಾವ ಸ್ಟೈಲ್ ಅಂದರೆ ಫಸ್ಟು ಇದನ್ನು ತೆಗೆಯೋದು. ಏನು ತೆಗೆಯೋದು? ಎಕ್ಸ್ಪ್ರೆಸ್ಸೋ ತೆಗೆಯೋದು. ಎಕ್ಸ್ಪ್ರೆಸ್ಸೋ ತೆಗೆದು ಅದಕ್ಕೆ ಎಕ್ಸ್ಪ್ರೆಸ್ ಅಂತ ಏನಂತಾರೆ? ಅದಕ್ಕೆ ಏನಂತಾರೆ? ಚೂಟಿ ಆಯ್ತು ನಂತರ ನಿಮ್ಮ ಕ್ಯಾಮ್ರಾ ಮುಂದೆ ಕೇಳಾಯ್ತು. ಏನು ಫಸ್ಟು ಕಾಫಿ ಡಿಕಾಕ್ಷನ್ ತೆಗೆಯೋದ. ಕಾಫಿ ಡಿಕಾಕ್ಷನ್ ತೆಗೆದು ಯೂಶಲಿ ಅಮೆರಿಕನಾಗ ಏನು ಮಾಡ್ತಾರೆ ಅಂದರೆ ಫುಲ್ ಐಸ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಆಮೇಲೆ ಕಾಫಿ ಹಾಕ್ತಾರೆ, ಡೈಲ್ಯೂಟ್ ಮಾಡ್ತಾರೆ. ನನಗೆ ಡೈಲ್ಯೂಟ್ ಮಾಡಬೇಕು. ನನಗೆ ಏನಂದರೆ ಐಸ್ಗೆ ಬರೀ ಕಾಫಿ ಮಾತ್ರ ಹಾಕ್ಬೇಕು. ನೋಡುವ ಹೆಂಗೆ ಮಾಡ್ಕೊಡ್ತಾರೆ ನಿಮ್ಮ ಚಾಯ್ಸ್. ನಾನು ಏನಾದ್ರು ನೀರು ಹಾಕಿ ತಪಸ್ಸೆ ಕಳಿಸ್ಬಿಡ್ತೀನಿ. ಬೈ ಕುಡಿಯ ಏನಾಗಲ್ಲ. ಕಾಫಿ ಡೇ ಅಲ್ಲಿ ಕಾಫಿ ಕುಡ್ಕೊಂಡು, ಕಾಫಿ ಡೇ ಅಲ್ಲ ಅದು, ಒಂಥರ ಕಾಫಿ ಡೇ ಅಂದ್ಕೊಳ್ಳಿ, ಒರಿಜಿನಲ್ ಕಾಫಿ ಡೇ ಅಲ್ಲ. ಅಲ್ಲಿಂದ ಸೀದಾ ಗಾಡಿ ಹತ್ರ ಬಂದು
ವೆಯ್ಟ್ ಮಾಡಿದ್ವಿ ಬಿಡ್ತಾರೇನೋ ಅಂತ. ಸದ್ಯಕ್ಕೆ ಯಾವುದೇ ಗಾಡಿ ಬಿಡೋ ಮೂಮೆಂಟ್ ಇಲ್ಲ, ನೋಡ್ಬೋದು. ಇನ್ನೂ ಇಲ್ಲೇ ಇದ್ದೀವಿ. ಬ್ಯಾಡ್ ಡೇ ಅಂದ್ಕೊಳ್ಳಿ ನಮಗೆ, ಸದ್ಯದಲ್ಲಿ ನಡೀತಾ ಇರೋದು ಬ್ಯಾಡ್ ಟೈಮ್ ಅಂದ್ಕೊಳ್ಳಿ. ಬ್ಯಾಡ್ ಟೈಮ್ ಹೆಂಗೆ ನೋಡ್ರಿ, ಅಣ್ಣನ್ ನೋಡ್ರಿ ಬೇವ್ರ ಕಿತ್ಕೊಂಡು ಬರ್ತಾ ಐತೆ. ಬೈ ಓನಾ ಅಣ್ಣ ಅವಾಗಲೇ ಅವರು ಆಕ್ಚುಲಿ ಕಮೆಂಟ್ ಹಾಕಿದ್ರಣ, ನೀನ್ ವಿಡಿಯೋ ಮಾಡುವಾಗ ಜೋಶಲ್ಲಿ ಇರ್ತೀಯಾ, ಅಜಯ್ ವಿಡಿಯೋ ಮಾಡುವಾಗ ಯಾಕೆ ಅಂತ. ಅರ್ಥ ಆಗ್ಲಿಲ್ಲ. ಅಂದ್ರೆ ನಾನು ನನ್ನ ವಿಡಿಯೋ ಮಾಡುವಾಗ ಜೋಶಲ್ಲಿ ಇರ್ತೀನಂತೆ, ನಿಮ್ ವಿಡಿಯೋ ಮಾಡುವಾಗ ಮುಖಾನ ನಾಯಿ ಏನು ಬೈ ಬೈ ಫುಲ್ ಜೋಶ್ ಬೈ. ಇವಾಗ ಅಜ್ಜಿ ಬನ್ನಿ ಬೈ. ಇವಾಗ ನಾವು ಒಂದು ಆಟೋ ಮಾತಾಡಿದ್ವಿ, ಅಲ್ಲಿ ಆಟೋ ನಿಂತದ. ಸೊ ನಾವೀಗ ಆಟೋ ಇಟ್ಕೊಂಡು ಮತ್ತೆ ಲಾಸ್ಟ್ ನಿನ್ನೆ ನೋಡ್ಕೊಂಡಿದ್ದು ಸರ್ ಮನೆಯಲ್ಲಿ, ಅಲ್ಲಿಗೆ ಹೋಗ್ತಿದ್ವಿ. ಸೊ ಕೀಪ್ ವಾಚಿಂಗ್ ಗೈಸ್, ಮಸ್ತ್ ಇರುತ್ತೆ ಆಟೋ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಆಟೋ, ಎಲೆಕ್ಟ್ರಿಕ್ ಆಟೋ. ಬೆಂಗಳೂರಲ್ಲಿ ಹುಡುಗರು ಸಿಗಲ್ಲ ಇಂಥ ಆಟೋ. ಹೌದು, ಎಲೆಕ್ಟ್ರಿಕ್ ಆಟೋ. ಅದು 15 ಕಿಲೋಮೀಟರ್ಗೆ 400 ರೂಪಾಯಿ ಬಾಡಿಗೆ ಕೇಳೋರೆ. ಏನು ಮಾಡೋಕ್ಕಲ್ಲ, ಹೋಗ್ಲೇಬೇಕು. ಹೋಗೋಣ ಬನ್ನಿ ಬನ್ನಿ ತಗೊಳಮ್ಮ. ಆಗಲ್ಲ, ಬದುಕಕ್ಕಂತೂ ಆಗಲ್ಲ ಗಾಡಿಲಿದ್ರೆ, ನಿದ್ದೆ ಅಂತೂ ಮಾಡಲ್ಲ. ನಮ್ಗೆ ಹೋಗೋಕ್ಕೆ ನಾವು ಅವ್ರು ಏನು ಅನ್ಕೊಂತಾರೋ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ, ಬಟ್ ಬೇರೆ ಆಪ್ಷನ್ನೇ ಇಲ್ಲ. ಅಲ್ಲ ಬೈ, ಅವ್ರೇನು ಅವ್ರೇನು ಅನ್ಕೊಳಲ್ಲ. ತೋರಿಸ್ಬೇಡ ನಂಗೆ ಏನಂದ್ರೆ ಅವ್ರು ಏನಾದ್ರು ಅಂದ್ರೆ ನಂಗೆ ಗೊತ್ತಾಗಿತ್ತಲ್ಲ, ಮನುಷ್ಯನ ನಾವು ಮಾತಾಡ್ಸಿದ ತಕ್ಷಣ ಗೊತ್ತಾಗುತ್ತೆ. ಪಾಪ ಅವರೇ ಕೇರ್ ಮಾಡ್ತಾರೆ. ಹೊರಟ್ರ ಏನ್ ಮಾಡ್ತಿದ್ದೀರಾ, ಗಾಡಿ ಎಲ್ಲ ಸಿಗ್ತಾ ನಿಮ್ಗೆ ಅಂತೆಲ್ಲ ಅವರೇ ಕೇರ್ ಮಾಡ್ತಾರೆ. ಹಾ, ಸೊ ಹಂಗಾಗಿ ವಿ ಡಿಸೈಡ್ ಟು ಗೋ. ಮತ್ತೆ ಇನ್ನೊಂದು, ಊರು ಬಿಟ್ಟು ಊರಿಗೆ ಬಂದಿದ್ದೀವಿ ನಾವು. ಸುಮಾರು ಕರ್ನಾಟಕದಿಂದ 2,500 ಕಿಲೋಮೀಟರ್ ದೂರ ಇದ್ದೀವಿ. ಇಲ್ಲಿ ಕೂಡ ನಮ್ಮನ್ನ ಇಷ್ಟಪಡೋ ಜನ ಇದ್ದಾರೆ, ನಮ್ಗೆ ಸಪೋರ್ಟ್ ಮಾಡೋ ಜನ ಇದ್ದಾರೆ. ತುಂಬ ಖುಷಿ ಆಗ್ತೈತೆ. ಯೂಟ್ಯೂಬ್ ವಿಡಿಯೋ ಮಾಡಿದ್ದಕ್ಕೂ ಇಷ್ಟು ದಿನ ಸಾರ್ಥಕ ಆಯಿತು. ಖಂಡಿತ ಬೈ, ನಿಜ. ನಾನು ಹಂಗೆ ವೇಟ್ ನಮ್ಗೆ ಹೋದಾಗ ರಾಕೇಶ್ ಅಣ್ಣ ಎಷ್ಟೊಂದು ಜನ. ಹೌದೌದು, ನಾನು ನೋಡಿದ್ದೀನಿ ಅವ್ರ ವಿಡಿಯೋ, ರಾಕೇಶ್ ಬೈ ನೋಡಿದ್ದೀನಿ. ಬನ್ನಿ, ಈಗ ಆಟೋ ವೆಯ್ಟ್ ಮಾಡ್ತಾ ಇದೆ. ಆಟೋ ಹೊತ್ಕೊಂಡು ಸೀದಾ ಹೊರಡೋಣ. ಸರ್ ಮನೆಗೆ ಹೋಗಿ ಆರಾಮಾಗಿ ಸ್ಟೇ ಆಗಿ ಬೆಳಗ್ಗೆ ಎದ್ದು ಬರೋಣ. ಊಟದ ವ್ಯವಸ್ಥೆ ಕೂಡ ಬೆಳಗ್ಗೆ ಎಲ್ಲಿ ಇಡ್ಲಿ ತಿಂದಿದ್ವು ಅವರೇ ಅಲ್ಲೇ ಮಾಡಿದಾರಂತೆ. ಹೋಗಿ ಊಟ ಮಾಡ್ಕೊಂಡು ಮಲ್ಕೊಂಡು ರೆಸ್ಟ್ ಮಾಡಿ ನೈಟ್ ನಾಳೆ ಮಧ್ಯಾಹ್ನ 1 ಗಂಟೆಗೆ ಇಲ್ಲಿರಬೇಕು. 3 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಯಾವಾಗ ಬೇಕಾದ್ರೂ ಗಾಡಿ ಬಿಡ್ಬೋದು. ನಾವು 1 ಅವರ್ ಅಡ್ವಾನ್ಸ್ ಆಗಿ ಬರೋಣ. 1 ಗಂಟೆ ಎಕ್ಸಾಕ್ಟಾಗಿ ನಾಳೆ ಇಲ್ಲಿಗೆ ಬಂದು ಸ್ಟೇ ಆಗ್ತೀವಿ ನಾವು ಈಗ ನಾನು ಅನಿಲ ನಮ್ಮ ಬೈ 3 ಸೇರ್ಕೊಂಡು ಎಲೆಕ್ಟ್ರಿಕ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಹೆಂಗೆ ಎತ್ತೆ ತೊಳಿತೈತೆ ಅಂದರೆ ಆಟೋ. ನಾವೇ ಕೆಳಗೆ ಉಳ್ದೋಗ್ತೀವ ಅಂತ ಭಯ ಆಗ್ತಾ ಐತೆ. ಸೊ ಇಲ್ಲಿರುವ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಒಂದು ನವರಸ ನಾಯಕ ಜಗೇಶನ್ ಅವ್ರದ್ದು ಒಂದು ಟ್ಯೂನ್ ನ ಕಾಪಿ ಮಾಡಿದ್ದೀನಿ, ಅದನ್ನ ಹೇಳ್ತೀನಿ. ಅದರ ತಗ್ಬರ್ಲಿಕ್ಕೆ ಆಗ್ಲೇ ಹಿಂದೆ ಬಂತು, ತಗ್ ಬಂದ. ಇಲ್ಲ ಇಲ್ಲ, ಅಯ್ಯೋ ಗುಂಡಿ ಸಕ್ಕತ್ತಿದಾವೆ. ಗಾಡಿ ಎತ್ತೆತ್ತಾಗ್ತಾ ಐತೆ. ಹಂಗೆ ನಿಧಾನಕ್ಕೆ ಆರಾಮಾಗಿ ಹೋಗ್ತಾ ಇದೀವಿ. ನೋಡಿ, ಈ ಟ್ರಕ್ ಅವರು ಅಲ್ಲಿ ನಿಲ್ಲಿಸ್ದಂಗೆ ಹೊಡ್ಕೊಂಡ್ ಬಂದ್ಬಿಟ್ಟವ್ರೆ ಫುಲ್ ಸ್ಪೀಡಾಗಿ ಅಲ್ಲಿಂದ ಇಲ್ಲಿಗೆ. ಈಗ ಇಲ್ಲಿ ಮತ್ತೆ ಇನ್ನೊಂದು ಚೆಕ್ ಪೋಸ್ಟಲ್ಲಿ ಯೂ ಟರ್ನ್ ಮಾಡಿ ಕಳಿಸ್ತಾ ಇದ್ದಾರೆ ಗಾಡಿ. ಇಲ್ಲಿ ಚೆಕ್ ಪೋಸ್ಟ್ ಹಾಕೊಂಡ್ಬಿಟ್ಟವ್ರೆ. ಲಾರಿ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾಳೆ ಮಧ್ಯಾಹ್ನದವರೆಗೂ. ಹಂಗಾಗಿ ನಮ್ಮನ್ನು ಬಿಟ್ಟಿಲ್ಲ ನಾಳೆ ಮಧ್ಯಾಹ್ನದವರೆಗೂ. ಹೆಂಗ್ ಬೈ ಹಿಂಗಾದ್ರೆ ಜೀವನ ಕಷ್ಟ. ಮಕ್ಕಳು ಪೊಲೀಸರು ಮೈ ಮೇಲೆ ಹೊಡ್ಕೊಂಡ್ಬಂದ್ರಲ್ಲ, ಅವ್ರನ್ನೆಲ್ಲ ಇಲ್ಲಿ ಹಾಕಿ ರಿವರ್ಸ್ ಕಳಿಸಿರ್ತಾರೆ. ಲೋಕಲ್ ಅವರಾದ್ರೆ ಬಿಡ್ತಾರೆ ಬೈ, ಹೊರಗಡೆ ಬಿಡಲ್ಲ. ಅದು ಜಮ್ಮುಗ್ ನೋಡಿದ್ರೆ ಯಾವ ಗಾಡಿ ಬೇಕಾದ್ರೂ ಬಿಡ್ತಾರೆ, ಶ್ರೀನಗರ ಇದ್ರೆ ಬಿಡಲ್ಲ. ಇನ್ನೊಂದೇನಂದ್ರೆ ಪಾಪ ರೈತರು ಮಾಲ್ ಹಾಕೊಂಬಂದಿದಾರಲ್ಲ, ಟಮಾಟೆ ಹಣ್ಣು ಅದೆಲ್ಲ ಬಹಳ ಕಷ್ಟ ಬೈ. 2 ತಮಿಳ್ನಾಡು ಗಾಡಿ ನಿಂತಿತ್ತಲ್ಲ, ಕರ್ಬೂಜ, ಕಲ್ಲಂಗಡಿ, ಟೊಮೊಟೊ ಅವೆಲ್ಲ ಬಹಳ ಕಷ್ಟ. ಯಮದೂತ ಇಲ್ಲೇ ಬಂತು. ಬೈ ಏನ್ ಗೊತ್ತಾ, ನಾವು ಲಾರಿ ಕುತ್ಕೊಂಡಾಗ ನಮ್ಗೆ ಆ ಥರ ಫೀಲ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಕಾರಲ್ಲಿ ಕುತ್ಕೊಂಡ ತಕ್ಷಣ ನಾವು ಲಾರಿಲಿಂದ ಕಾರ್ ಅನ್ಬೇಕಂತ ಏನು ಜೋರಾಗಿ ಹೋಗ್ತಾರೆ ಇವರು ಅಂತ. ನಾವು ಕಾರ್ ಓಡಿಸ್ಬೇಕಾದ್ರೆ ಅದೇ ಸ್ಪೀಡಲ್ಲಿ ಹೊಡೆದಿರ್ತೀವಿ. ಗೈಸ್ ಹೋಗ್ತಾ ಇದ್ವಿ ಆಟೋದಲ್ಲಿ. ಆಟೋ ಚಾರ್ಜೇ ಖಾಲಿ ಆಗ್ಬಿಡ್ಬೇಕು. ನಮ್ಮದೇ ಬ್ಯಾಡ್ ಟೈಮ್. ನಮ್ಮ ಹಣೆ ಬರನೇ ಸರಿ ಇರಲ್ಲ. ನಮಗೆ ನಾವೇ ಹೇಳ್ಕೊಂತೀನಿ ಹೆಮ್ಮೆಯಿಂದ, ನಮ್ಮ ಟೈಮೇ ಸರಿ ಇಲ್ಲ ಇವಾಗ. ಏನು ಬೈ ಏನಂದ್ರೆ ಊದದ್ ಬಿಟ್ಟು ಬಾರ್ಸ ತಗೊಳಂಗ ಆಗ್ಬಿಡದೆ. ಕದಮ್ವಾ ಏಟಿಗೆ ಅದ ಬಂತು ಬೈ. ಮತ್ತೆ 3% ತೋರಿಸ್ತೈತೆ. 3% ಅಂದ್ರೆ ಹೋಗುತ್ತೆ ಅಲ್ಲ 3%. ಮತ್ತೆ ರೆಡ್ಡಿ ಬಂತು. ಎಷ್ಟೈತೆ ಬೈ? 10% ತೋರಿಸ್ತೈತೆ. ಅಲ್ಲ ನಮ್ಮ ಕಣ್ಣು ಬೇರೆ ಸರಿ ಕಾಣೋದು ಅದ್ರಾಗೆ. ಅದು ಎಂಡಾದಾಗ ಹಂಗೆ ಬೈ, ಕಮ್ಮಿ ಜಾಸ್ತಿ ತೋರಿಸ್ತೈತೆ. ಹೋಗೋ ಡೌಟೇ. ಇನ್ನು 2 ಕಿಲೋಮೀಟ್ರ್ ಏನೋ ಹೋಗ್ಬೇಕು.
ಈಗ ನಮ್ಮ ರೂಮ್ ರೀಚ್ ಆದ್ವಿ. ಕೆಳಗಡೆ ಊಟ ಮಾಡ್ಕೊಂಡು ಬಂದ್ವಿ ಮನೇಲಿ ಆಲ್ರೆಡಿ. ಏನೇನು ಬೈ ಇವತ್ತು ಊಟ ಮಾಡಿದ್ದು? ರೋಟಿ, ದಾಲ್ ಮತ್ತು ರೈಸ್ ಮತ್ತು ಗೋಬಿ ಮಂಚೂರಿಯನ್ ಇಷ್ಟು ಸರ ಆಯಿತು. ಎಲ್ಲ ತಿನ್ಕೊಂಡು ಬಂದ್ಬಿಟ್ಟು ಅನಿಲ್ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟು ಬೇಗ. ಸದ್ಯಕ್ಕೆ ಒಂದು ಚಿಕ್ಕದಾದಂಥ ವ್ಲಾಗು ಇಲ್ಲಿಗೆ ಮುಗಿಸೋಂಥ ಸಮಯ ಆಯಿತು. ನಾಳೆಯಿಂದ ಅಸಲಿ ಅಡ್ವೆಂಚರ್ ಸ್ಟಾರ್ಟ್. ನಾಳೆ ಮಧ್ಯಾಹ್ನ 3 ಗಂಟೆಗೆ ಗಾಡಿ ಬಿಡ್ತಾರಂತೆ. ನಾಳೆಯಿಂದ ಸಿಕ್ಕಾಪಟ್ಟೆ ಟ್ರಾಫಿಕಲ್ಲಿ ಡ್ರೈವ್ ಮಾಡಬೇಕು. ಎಲ್ಲಿವರೆಗೂ ಸೋನ್ಮಾರ್ಗ್ವರೆಗೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ನಾಳೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಜರ್ನಿ ಏನು ಅಂತ. ಓಕೆ, ಈ ವ್ಲಾಗ್ ನಿಮಗೆ ಮುಗಿಸೋಂಥ ಟೈಮ್ ಆಯಿತು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್.